ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಲೆಮನ್ ಗ್ರಾಸ್ ಬಳಸ್ಕೊಂಡು ಒಂದು ಟೀ ಮಾಡ್ಕೋತೀನಿ. ಅದಕ್ಕೆ ಶುಂಠಿ ಸ್ವಲ್ಪ ಬೆಲ್ಲ ಹಾಕೊಂಡು ಕುದಿಸ್ಕೊಂಡು ಕುಡಿಯೋದಷ್ಟೇ. ಆ ಹುಲ್ನ ಈ ರೀತಿ ಕೈಲಿ ಚುಂಚೋದ್ರಿಂದ ಸೇಮ್ ಅದ್ರ ಸ್ಮೆಲ್ಲು ಲೆಮನ್ ತರನೇ ಬರುತ್ತೆ. ಹಾಗೆ ಟೀ ಕೂಡ ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗಳಿಗೆ ದೋಸೆ ಅಂದ್ರೆ ತುಂಬಾನೇ ಇಷ್ಟ. ಅಕ್ಕಿನ ನೆನ್ಸೋದಕ್ಕೆ ಕೆಲವು ಟೈಮ್ ಮರ್ತ್ಬಿಡ್ತೀನಿ. ಇನ್ಸ್ಟೆಂಟ್ ಆಗಿ ದೋಸೆ ಮಾಡ್ಕೊಳ್ಳೋ ಅಂತ ಒಂದು ಜಾರ್ಗೆ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು, 1/4 ಕಪ್ ಅಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ ಮೊಸರು, 2 ಟೊಮೊಟೊ, ನೆನೆಸಿರುವಂತ 3 ಗುಂಟೂರು ಮೆಣಸಿನಕಾಯಿ, 1 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ಉಪ್ಪು, 1/4 ಕಪ್ ಅಷ್ಟು ನೀರು ಹಾಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡಿ ರುಬ್ಬಿರೋಂಥ ಹಿಟ್ಟಿಗೆ 1 ಸ್ಪೂನ್ ಜೀರಿಗೆ, ದೋಸೆನ ಇನ್ಸ್ಟೆಂಟ್ ಆಗಿ ಮಾಡ್ಕೋತಿರೋದ್ರಿಂದ ಚಿಟಿಕೆ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಹಾಗೆ ನಿಧಿಗೆ ಮಶ್ರೂಮ್ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ನೆನ್ನೆ 2 ಪ್ಯಾಕ್ ಜಾಸ್ತಿನೇ ತಂದಿದ್ರು, 2 ಪ್ಯಾಕ್ ಉಳ್ಕೊಂಡಿತ್ತು ಅಂತ ಅದನ್ನೇ ಮಶ್ರೂಮ್ ಸುಕ್ಕ ಥರ ಮಾಡ್ಕೊಂಡಿದ್ದೆ. ಮತ್ತು ನನ್ನ ಹಸ್ಬೆಂಡ್ಗೆ ಯಾವುದೇ ಗ್ರೇವಿ ಮಾಡಿದ್ರು ದೋಸೆಗೆ ಚಟ್ನಿ ಇದ್ರೆ ತುಂಬಾನೇ ಇಷ್ಟ. ಅವರಿಗೆ ಅಂತ ಬೆಣ್ಣೆ ಆನಿಯನ್ ಚಟ್ನಿನೂ ಮಾಡಿಟ್ಟೆ. ಇದು ಹಾಸನದಲ್ಲಿ ಒಂದ್ಸಲ ತಿಂದಿರಂತೆ, ಕೇಳ್ತಿದ್ರು ಅಂತ ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲಿ ಹಂಚು ಕೂಡ ಚೆನ್ನಾಗಿ ಕಾದಿತ್ತು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಚೆನ್ನಾಗಿ ಉಚ್ಕೊಂಡು ದೋಸೆ ಹಾಕೊಂಡೆ. ದೋಸೆ ಮಾತ್ರ ಇನ್ಸ್ಟೆಂಟ್ ದೋಸೆ ಥರನೇ ಇರಲಿಲ್ಲ, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ದೋಸೆಗೆ ಮಶ್ರೂಮ್ ಸುಕ್ಕಾಗಿಂತ ಚಟ್ನಿನೇ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದ್ದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.